ಬಹುತೇಕ ಎಲ್ಲ ಹಳ್ಳಿಲಿ ಒಂದು ಈ ಕಾಡಿಗೆ ಒಂದೊಂದು ದೇವರನ್ನು ನಂಬ್ತಾರೆ. ಚೌಡಿ, ಭೂತಪ್ಪ, ನಾಗರು, ಇದೆಲ್ಲ ಈ ಥರ ಒಂದು ನಂಬಿಕೆಯಲ್ಲಿ ಒಂದು ಕತೆ ಇದೆ ನಂದು, ಚೈಲ್ಡ್ಹುಡ್ ಸ್ಟೋರಿ. ನಾನು ಚಿಕ್ಕವಳಿದ್ದಾಗ ಈ ಮೂವೀಸಲ್ಲಿ ಎಲ್ಲ ನೋಡಿಬಿಟ್ಟು ನಾವು ಕರೆದ ತಕ್ಷಣ ಶಿವ ಮತ್ತು ನಾಗರು ಎಲ್ಲ ನಮಗೆ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾವು ಕಷ್ಟದಲ್ಲಿದ್ದಾಗ ಅಂತ ನಂಬಿದ್ದೆ. ಅದನ್ನು ನೋಡಿ ದಿನಾಲೂ ಇಲ್ಲಿ ಬಂದು ಸ್ಕೂಲ್ಗೆ ಅದೇ ದಾರಿಲಿ ಹೋಗ್ತಾಯಿದ್ವಿ, ಇಲ್ಲಿ ಬಂದು ಬೇಡ್ಕೊತಿದ್ದೆ, ಇವತ್ತಾದರೂ ಒಲಿ ನನಗೆ ಕೇಳಿದ್ದನ್ನು ಕೊಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಆ ಥರ ಕೇಳ್ಕೊಂಡಾಗ ಒಂದಿನ ಸ್ಕೂಲಿಂದ ಬರುವಾಗ ರಸ್ತೆ ಕೆಲಸ ಆಗ್ತಾಯಿತ್ತು, ರೋಡ್ ಮಾಡ್ತಾಯಿದ್ರು. ಆವಾಗ ಸಿಕ್ಕ ಕಲ್ಲು ಇವು. ನನಗೆ ನಾಗರ ಸಿಕ್ತು ಅಂತ ಆ ಕಲ್ಲನ್ನು ಸ್ಕೂಲಿಂದ ಬರುವಾಗ ತೊಗೊಂಡ್ಬಂದು ಇಲ್ಲೇ ಇಟ್ಟಿದ್ದೆ. ಆಮೇಲೆ ಇಲ್ಲಿ ಕಲ್ಲಿಲ್ಲದೆ, ನಾಗರ ಕಲ್ಲು ಯಾವುದೋ ಕಲ್ಲಿಲ್ಲದೆ ಇಲ್ಲಿ ಮರಕ್ಕೆ ಪೂಜೆ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಭತ್ತ ಕೊಯ್ದು ಮೊದಲ ಬೆಳೆಗೆ ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ವಿ, ಕಾಯಿ ಹೊಡೆದು. ಅಷ್ಟರ ಮೇಲೆ ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಾಯಿತು. ಹಾಗಾಗಿ ಏನೋ ಈ ಪ್ರಕೃತಿನ ಉಳಿಸೋಕ್ಕೆ ಒಂದು ಆ ಥರ ನಂಬಿಕೆ ನಮ್ಮ ಮಕ್ಕಳಲ್ಲಿ ಬೇಕೇ ಬೇಕು ಅನಿಸುತ್ತೆ. ಅದು ಮೂಢನಂಬಿಕೆ ಅಂತ ಅನ್ನಿಸ್ಬೋದು, ಆದರೆ ಇದರಲ್ಲಿ ತುಂಬಾ ನಾವೊಂದು ಪ್ರಕೃತಿನ ಕಾಯೋ ಭಾವನೆ ಬೆಳೆಯುತ್ತೆ ಅಂತ ನಂದು ಭಾವನೆ. ನಮಸ್ಕಾರ.